ನಮಸ್ಕಾರ ಬಂಧುಗಳೇ, ಮೀಡಿಯಾ ಶಂಕರಣದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ನಾವು ಬೇರೆಯವರೊಂದಿಗೆ ಮಾತನಾಡ್ತಿರುವಾಗ ಕೆಲವೊಂದು ವ್ಯಾವಹಾರಿಕ ಐಡಿಯಾಗಳು ಬರೋದುಂಟು ಬಂಧುಗಳೇ. ಅದನ್ನು ಇಂದು ಮುಂದೆ ಯೋಚಿಸದೆ ನಿರ್ಲಕ್ಷಿಸೋದು ಉಂಟು ಬಂಧುಗಳೇ. ಆದರೆ ಅದೇ ಐಡಿಯಾದಿಂದ ಈಗ ಒಂದು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಆಗಿ ಜಗತ್ ಪ್ರಸಿದ್ಧತೆಯನ್ನು ಪಡೆದಿದೆ. ಹೌದು ಬಂಧು, ಲಿಜಾತ್ ಪಾಪಡ್ ಯಾರು ಗೊತ್ತಿಲ್ಲ ಹೇಳಿ ಬಂಧುಗಳೇ. ಇದು ಒಂದು ಹಪ್ಪಳದ ಕಂಪನಿಯಾಗಿದ್ದು ಬರೀ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. $multi-million ವ್ಯವಹಾರವನ್ನು ಇದು ಈಗ ನಡೆಸ್ತಿದ್ದು 2019ರಲ್ಲಿ 1600 ಕೋಟಿ ವ್ಯವಹಾರವನ್ನು ನಡೆಸಿತ್ತು ಎಂದು ಹೇಳಬಹುದಾಗಿದೆ. 1921ರ ಮಾಹಿತಿ ಪ್ರಕಾರ ಲಿಜಾತ್ ಪಾಪಡ್ ಭಾರತದ ಸುಮಾರು 45,000 ಮಹಿಳೆಯರಿಗೆ ಉದ್ಯೋಗವನ್ನು ನೀಡಿದೆ. ಪ್ರತಿದಿನ 48 ಲಕ್ಷ ಹಪ್ಪಳಗಳನ್ನು ಈ ಕಂಪನಿ ತಯಾರಿಸುತ್ತೆ. ಆದರೆ ಈ ಕಂಪನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ ಅಂತ ನೀವು ಕೇಳೋದಾದರೆ, ಆರಂಭದಲ್ಲಿ 7 ಮಹಿಳೆಯರಿಂದ ಶುರುವಾದ ಈ ಕಂಪ್ನಿ ಮೊದಲ ದಿನ ಇವರು ತಯಾರಿಸಿದ್ದು ಕೇವಲ 4 ಪ್ಯಾಕೆಟ್ ಹಪ್ಪಳ ಮಾತ್ರ ಬಂದಿದೆ. ಮಾರ್ಚ್ 15, 1959ರಲ್ಲಿ ಈ ಕಂಪನಿ ಶುರುವಾಗಿದ್ದು ಮುಂಬೈನ ಗೋರೆಗಾಂವ್ನಲ್ಲಿ 7 ಗುಜರಾತಿ ಗೃಹಿಣಿಯರು ಈ ವ್ಯಾಪಾರಕ್ಕೆ ಕಾಲಿಟ್ಟಿದ್ದರು ಬಂಧುಗಳೇ. ಜಶ್ವತಿ ಬೇನ್ ತನ್ನ 6 ಸ್ನೇಹಿತರೊಡನೆ ಮನೆಯಲ್ಲಿ ಹರಟೆ ಹೊಡೆಯುತ್ತಾ ಕುಳಿತಿದ್ರು. ಮಾತಿನ ಮಧ್ಯೆ ಹಪ್ಪಳ ಶುರು ಮಾಡುವ ಆಲೋಚನೆ ಬಂತು ಬಂಧುಗಳೇ. ಆದರೆ ವ್ಯಾಪಾರಕ್ಕೆ ಬಂಡವಾಳ ಇಲ್ಲದ ಕಾರಣ ಈ ಮಹಿಳೆಯರು ಆ ಪ್ರದೇಶದ ಪ್ರಸಿದ್ಧ ಸಾಮಾಜಿಕ ಕಾರ್ಯಕರ್ತ ಚಂಗನ್ಲಾಲ್ ಖರಾಮಿ ಫರೇಕ್ ಎಂಬರನ್ನು ಭೇಟಿ ಆಗ್ತಾರೆ. ಫರೇಕ್ ಈ ಮಹಿಳೆಯರಿಗೆ 80 ರೂಪಾಯಿಗಳನ್ನು ಸಾಲವಾಗಿ ನೀಡ್ತಾರೆ. ಕೇವಲ 80 ರೂಪಾಯಿನಲ್ಲಿ ಈ ಮಹಿಳೆಯರಿಗೆ ಹಪ್ಪಳದ ವ್ಯಾಪಾರವನ್ನು ಶುರು ಮಾಡ್ತಾರೆ. ಮಾರ್ಚ್ 15ರಂದು ಮನೆಯ ಮಹಡಿ ಮೇಲೆ ಈ ಹಪ್ಪಳವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಮೊದಲ ದಿನ ಅವರು 4 ಪ್ಯಾಕೆಟ್ ಹಪ್ಪಳಗಳನ್ನು ಸಿದ್ಧಪಡಿಸ್ತಾರೆ. 1962ರಲ್ಲಿ ಕ್ಯಾಶ್ ಪ್ರೈಸ್ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವ ಸಮಯದಲ್ಲಿ ಅವರ ಹಪ್ಪಳಕ್ಕೆ ಲಿಜಾತ್ ಪಾಪಡ್ ಎಂದು ಹೆಸರಿಟ್ಟರು. ನಿಧಾನವಾಗಿ ಹಪ್ಪಳ ತಯಾರಿಕೆಗೆ ಕೈ ಜೋಡಿಸಿದ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಬಂಧುಗಳೇ. ಗುಜರಾತಿನ ಒಂದು ಮನೆಯಲ್ಲಿ ಶುರುವಾದ ಈ ಹಪ್ಪಳ ಈಗ ದೇಶದಲ್ಲಿ 82 ಬ್ರಾಂಚ್ಗಳನ್ನು ಹೊಂದಿದೆ. ಅಮೇರಿಕ, ಸಿಂಗಾಪುರ್ ದೇಶಗಳಲ್ಲೂ ಕೂಡ ಲಿಜಾತ್ ಪಾಪಡ್ಗೆ ಬೇಡಿಕೆ ಹೆಚ್ಚಿದೆ. ಇದಲ್ಲದೆ ಇವರು ಹಪ್ಪಳದ ಜೊತೆ ಬೇಕರಿ ಪ್ರಾಡಕ್ಟ್ ಹಾಗೂ ಕೆಲ ಪ್ರಕಾರದ ಮಸಾಲೆ ವಸ್ತು, ಬಟ್ಟೆ ತೊಳೆಯುವ ಪೌಡರ್ಗಳನ್ನು ಮಾರಾಟ ಮಾಡ್ತಿದ್ದಾರೆ. ಮಹಿಳೆಯರು ತಮ್ಮ ಸಾಮರ್ಥ್ಯಕ್ಕಿಂತ ತಕ್ಕಂತೆ ಹಪ್ಪಳವನ್ನು ತಯಾರಿಸುತ್ತಿದ್ದರೆ ಅದರಂತೆ ಹಣ ಸಂಪಾದನೆಯನ್ನು ಕೂಡ ಮಾಡ್ತಿದ್ದಾರೆ. ಲಿಜಾತ್ ಪಾಪಡ್ನಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ತಮ್ಮ ಪತಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ ಎಂದು ಹೇಳಬಹುದಾಗಿದೆ. ಇನ್ನು ಡ್ರೈವರ್ ಹಾಗೂ ಅಂಗಡಿ ಸಹಾಯಕರ ಹುದ್ದೆಗೆ ಪುರುಷರನ್ನು ಮಾತ್ರ ನೇಮಿಸಿಕೊಳ್ಳಲಾಗುತ್ತಿದೆ ಎಂದು. ಇದಲ್ಲದೆ ನವೆಂಬರ್ 2021ರಲ್ಲಿ ಲಿಜಾತ್ ಪಾಪಡ್ನ ಸಹ ಸಂಸ್ಥಾಪಕಿ 90 ವರ್ಷದ ಜಶ್ವಂತಿ ಬೇನ್ರವರಿಗೆ ರಾಷ್ಟ್ರಪತಿಗಳು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದರು. 2005ರಲ್ಲಿ ಕಂಪನಿಗೆ ಬ್ರ್ಯಾಂಡ್ ಈಕ್ವಿಟಿ ಸನ್ಮಾನ ಕೂಡ ಸಲ್ಲಿದ್ದು, ಇದಲ್ಲದೆ ಕಂಪನಿಗಳು ಇನ್ನೂ ಅನೇಕ ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿದೆ. ಲಿಜಾತ್ ಪಾಪಡ್ ಸ್ವಾವಲಂಬಿ ಹಾಗೂ ಮಹಿಳಾ ಶಕ್ತೀಕರಣದ ಕಥೆಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಬಂದು, ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.